ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ದ ಸಾಂಗ್ ಆಫ್ ಇಂಡಿಯಾ ಈ ಒಂದು ಪದ್ಯದ ಸಮರಿಯನ್ನ ಸರಳವಾಗಿ 10 ವಾಕ್ಯಗಳಲ್ಲಿ ತಿಳಿಯೋಣ. ದ ಪೋಯಮ್ ದ ಸಾಂಗ್ ಆಫ್ ಇಂಡಿಯಾ is written by ವಿ.ಕೆ. ಗೋಕಾಕ್. ಈ ಸಾಂಗ್ ಆಫ್ ಇಂಡಿಯಾ ಪದ್ಯವನ್ನ ವಿ.ಕೃ. ಗೋಕಾಕ್ ರವರು ಬರೆದಿದ್ದಾರೆ. This poem is in the form of dialogue between Mother India and the poet ವಿ.ಕೆ. ಗೋಕಾಕ್. ಈ ಒಂದು ಕವಿತೆಯು ತಾಯಿ ಭಾರತಾಂಬೆ ಮತ್ತು ಕವಿ ವಿ.ಕೃ. ಗೋಕಾಕರ ನಡುವೆ ನಡೆಯುವಂತಹ ಸಂಭಾಷಣೆಯ ರೂಪದಲ್ಲಿದೆ. The poet wants to sing about the natural beauty and glory of India. ಈ ಪದ್ಯದಲ್ಲಿ ಕವಿಯು ಭಾರತದ ಸೌಂದರ್ಯದ ಬಗ್ಗೆ ಮತ್ತು ಭಾರತದ ವೈಭವದ ಬಗ್ಗೆ ಹಾಡನ್ನು ಹಾಡಲು ಇಷ್ಟಪಡುತ್ತಾನೆ. ಮದರ್ ಇಂಡಿಯಾ ವಾಂಟ್ಸ್ ದ ಪೋಯೆಟ್ ಟು ಸಿಂಗ್ ಅಬೌಟ್ ದ ಬೆಗ್ಗರ್ಸ್, ಲೆಫರ್ಸ್, ಫಿಲ್ತ್ ಅಂಡ್ ಡರ್ಟ್. ತಾಯಿ ಭಾರತಾಂಬೆಯು ಕವಿಗೆ ಭಾರತದಲ್ಲಿರುವ ಭಿಕ್ಷುಕರ ಬಗ್ಗೆ, ಕುಷ್ಠರೋಗಿಗಳ ಬಗ್ಗೆ, ಇಲ್ಲಿರುವ ಮಾಲಿನ್ಯತೆ, ಕೊಳೆಯ ಬಗ್ಗೆ ಹಾಡನ್ನು ಹಾಡಲು ಬಯಸುತ್ತಾಳೆ. The poet wants to sing about the glorious history and great men of India. ಕವಿಯು ಭಾರತದ ವೈಭವಪೂರಿತ ಇತಿಹಾಸದ ಬಗ್ಗೆ ಮತ್ತು ಭಾರತದಲ್ಲಿರುವ ಮಹಾನ್ ವ್ಯಕ್ತಿಗಳ ಬಗ್ಗೆ ಹಾಡನ್ನು ಹಾಡಲು ಬಯಸುತ್ತಾನೆ. ಮದರ್ ಇಂಡಿಯಾ says to sing about the hardworking people and the helpless children. ತಾಯಿ ಭಾರತಾಂಬೆಯು ಭಾರತದಲ್ಲಿರುವ ಲಕ್ಷಾಂತರ ಶ್ರಮಿಕ ವರ್ಗದ ಬಗ್ಗೆ, ನಿಸ್ಸಹಾಯಕ ಅನಾಥ ಮಕ್ಕಳ ಬಗ್ಗೆ ಹಾಡನ್ನು ಹಾಡಲು ಕವಿಗೆ ಹೇಳುತ್ತಾಳೆ. The poet wants to sing about the dams and lakes, technology and atomic age. ಕವಿಯು ಭಾರತದಲ್ಲಿರುವ ಹಲವಾರು ಅಣೆಕಟ್ಟುಗಳ ಬಗ್ಗೆ, ಸರೋವರಗಳ ಬಗ್ಗೆ, ತಂತ್ರಜ್ಞಾನದ ಬಗ್ಗೆ ಮತ್ತು ಅಣ್ವಸ್ತ್ರ ಯುಗದ ಬಗ್ಗೆ ಹಾಡನ್ನು ಹಾಡಲು ಇಷ್ಟಪಡುತ್ತಾನೆ. ಮದರ್ ಇಂಡಿಯಾ says to sing about the strikes and iron men. ತಾಯಿ ಭಾರತಾಂಬೆಯು ಭಾರತದಲ್ಲಿರುವ ದಿನನಿತ್ಯ ನಡೆಯುವಂತಹ ಮುಷ್ಕರಗಳ ಬಗ್ಗೆ, ಇಲ್ಲಿರುವ ಪಟ್ಟಭದ್ರ ಹಿತಾಸಕ್ತಿಗಳು ಅಂದರೆ ಉಳ್ಳವರ ಬಗ್ಗೆ ಹಾಡನ್ನು ಹೇಳಲು ಕವಿಗೆ ಹೇಳುತ್ತಾಳೆ. The poet asks if there is no song he can sing wholeheartedly. ಕವಿಯು ಸಿಟ್ಟಿನಿಂದ ತಾಯಿಯನ್ನು ಕೇಳುತ್ತಾನೆ, ನಿನಗಾಗಿ ನಾನು ಹೃದಯ ತುಂಬಿ ಹಾಡಬೇಕಾದ ಯಾವ ಹಾಡು ಇಲ್ಲವೇ ತಾಯಿ ಎಂದು. ಮದರ್ ಇಂಡಿಯಾ stood up and writes the book of Morrow, signifying the bright future of India. ತಾಯಿ ಈಗ ಎದ್ದು ನಿಂತು ಭಾರತದ ಭವಿಷ್ಯದ ಬಗ್ಗೆ ಪುಸ್ತಕವನ್ನು ಬರೆಯುತ್ತಾಳೆ. ಇದು ಭವ್ಯ ಭಾರತದ ಭವಿಷ್ಯವನ್ನು ಸಾಂಕೇತಿಸುವ ಪುಸ್ತಕವಾಗಿರುತ್ತದೆ. Thanks for watching this video. Please subscribe our animated classroom channel for more videos like this.